ಸಹೋದರಿ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಅಮ್ಮ, ನಿಮ್ಮ ಅಣ್ಣ ನಿಮ್ಮ ಜೊತೆ ಇದ್ದಾಗ ಯಾವ ರೀತಿ ನಡ್ಕೊಳ್ತಾ ಇದ್ರು ಕುಟುಂಬದಲ್ಲಿ, ಮತ್ತು ಈಗ ಈ ರೀತಿ ಒಂದು ದರ್ಶನ್ ಅವ್ರು ಹತ್ಯೆ ಮಾಡಿದ್ದಾರೆ ಎಂಬ ವಿಷಯ ತಿಳಿದಿದೆ, ಏನು ಹೇಳ್ತೀರಾ? ಅವ್ರನ್ನ ಎಲ್ಲರ ಜೊತೆಗೂ ಹುಟ್ಟಿದಾಗಿನಿಂದನೂ ಯಾವತ್ತೂ ನಮ್ಮ ಜೊತೆಗೆ ಚೆನ್ನಾಗೇ ಇದ್ದಾನೆ. ಅವನಲ್ಲಿ ಯಾವ ಥರದ್ದು ಆ ಥರ ಇದು ಇಲ್ಲ. ನಾವು ಯಾವ ಥರದ್ದು ಅವನಲ್ಲಿ ನೋಡಿಲ್ಲ. ದರ್ಶನ್ ಅವ್ರು ಹತ್ಯೆ ಮಾಡಿದ್ದಾರೆ ಅಂದರೆ ಇದು ನಾವು ಖಂಡಿಸಲೇಬೇಕು. ಯಾಕೆಂದರೆ ಆತ ಒಬ್ಬ ಫಿಲ್ಮ್ ಸ್ಟಾರ್ ಆಗಿದ್ರೂ ಕೂಡ ಒಳಗೆ ಕಲಾನಟನಾಗಿ ಈ ಥರ ಈ ಕೃತ್ಯ ಮಾಡಿದ್ದಾರೆ ಅಂದರೆ ಇದು ನಿಜಕ್ಕೂ ನಮ್ಮ ಕುಟುಂಬಕ್ಕೊಂದು ದೊಡ್ಡ ಆಘಾತ. ಇದು ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ನಮಗೆ ನಮ್ಮ ಅಣ್ಣವ್ರ ಫ್ರೆಂಡ್ಸ್ ಅವರೆಲ್ಲ 3 ದಿವಸದಿಂದ ನಮಗೆ ಭಾಳ ಸಮಾಧಾನ ಮಾಡಿ ಧೈರ್ಯ ತುಂಬಿ ಇವನು VHP ಬಜರಂಗ್ ದಳಕ್ಕೆ ಅವರು ಕೂಡ ಎಲ್ಲ ಫೋನ್ ಸಂಪರ್ಕದಲ್ಲಿದ್ದು, ಏನಮ್ಮ ನಾವು ಧೈರ್ಯ ಇರು, ಅಪ್ಪ ಅಮ್ಮಂಗೆ ಧೈರ್ಯ ಹೇಳು, ನಾವೆಲ್ಲ ಸಹಕಾರ ಮಾಡ್ತೀವಿ, ಏನೂ ಆಗಿರಲ್ಲ, ಅವನು ಎಲ್ಲ ಚೆನ್ನಾಗಿದ್ದಾನೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತೆಲ್ಲ ಸಪೋರ್ಟ್ ಮಾಡಿದರು. ಆದರೆ ಈತ ಮೇಲ್ನೋಟಕ್ಕೆ ಡಿ ಬಾಸ್ ಅಂತೇಳಿ ಬಿರುದು ತಗೊಂಡು ಒಳಗೆ ಈ ಥರ ಮಾಡಿರೋದು, ಈತ ಕಳನಟನ ಅಂತಲೇ ನಮಗೆ ಡಿ ಬಾಸ್ ಅಲ್ಲ ಕಳನಟ ಅಂತಲೇ ನಾವು ಗುರುತಿಸ್ತೀವಿ ಈಗ ಆತನ. ಸೊ ಆತನಿಗೆ ಶಿಕ್ಷೆ ಆಗಬೇಕು, CBI ತನಿಖೆಯಿಂದನೇ ಆಗಬೇಕು. ಪವಿತ್ರ ಗೌಡ ಅವ್ರಿಗೂ ಶಿಕ್ಷೆ ಆಗಬೇಕು. ಇದು ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ನಮ್ಮ ಅತ್ತಿಗೆ ಅವರಿಗೆ ಕಾನೂನು ರೀತಿಯಲ್ಲಿ ಅವರಿಗೊಂದು ಸರ್ಕಾರಿ ನೌಕರಿ ಆಗಲಿ, ಧನ ಸಹಾಯ ಆಗಲಿ ಮಾಡಲೇಬೇಕು. ಅಂದರೆ ರೇಣುಕಾಸ್ವಾಮಿ ಅವರು ದರ್ಶನ್ ಅಭಿಮಾನಿ ಆಗಿದ್ರೆ, ಅಥವಾ ಯಾವ ರೀತಿ ಯಾವುದರಲ್ಲಿ ಹೆಚ್ಚು ಹವ್ಯಾಸ ಇತ್ತು ಅವರಿಗೆ? ರೇಣುಕಾಸ್ವಾಮಿ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇತ್ತು? ಅವನಿಗೆ ಫಿಲ್ಮು ಯಾವುದು ನೋಡ್ದಾನಲ್ಲ, ದರ್ಶನ್ ಅಭಿಮಾನಿ ಕೂಡ ಅಲ್ಲ. ಅವ್ನು ಕ್ರಿಕೆಟ್ ಅಂದ್ಬಿಟ್ರೆ ಬೇರೆ ಏನೂ ನೋಡ್ದಾನಲ್ಲ. ಅವ್ನು ಕ್ರಿಕೆಟ್ ನೋಡ್ತಿದ್ದ, ಯಾವ ಕ್ರಿಕೆಟ್ ಇದ್ರೂ ನೋಡ್ತಿದ್ದ, ಅಷ್ಟು ಬಿಟ್ಟರೆ ಅವನಿಗೆ ಯಾವ ಥರದ್ದು ದರ್ಶನ್ ಅಭಿಮಾನಿನೂ ಅಲ್ಲ, ಯಾವ ಫಿಲ್ಮು ನೋಡ್ತಿರ್ಲಿಲ್ಲ, ಏನೂ ಇಲ್ಲ. ಅವ್ರನ್ನ ಫಿಲ್ಮ್ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು. ಅವ್ರ ಫಿಲ್ಮ್ಗಳು ಎಲ್ಲೂ ರಿಲೀಸ್ ಆಗಬಾರ್ದು. ಅವ್ರಿಗೆ ಶಿಕ್ಷೆ ಆಗಬೇಕು. ಒಟ್ಟಾರೆ ಇದಿಷ್ಟು ಏನು ರೇಣುಕಾಸ್ವಾಮಿ ಅವರ ಕುಟುಂಬಸ್ಥರ ಮತ್ತು ಈ ಒಂದು ಪ್ರಕರಣವನ್ನು CBI ತನಿಖೆ ವಹಿಸಬೇಕು, ಸೂಕ್ತ ನ್ಯಾಯವನ್ನು ನಮ್ಮ ಕುಟುಂಬಕ್ಕೆ ಒದಗಿಸಬೇಕು ಎಂಬ ಆಗ್ರಹವನ್ನು ಅವರ ಕುಟುಂಬಸ್ಥರು ಮಾಡ್ತಿರುವಂಥದ್ದು. ಕ್ಯಾಮ್ರಾಮನ್ ಅರ್ಜುನ್ ಜೊತೆ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.